ಲೈನ್ ಇಡ್ಬೋದು ಸರ್ ಮುಖದಲ್ಲಿ ಸ್ವಲ್ಪ ಇಡಿ. ಮಾತಾಡ್ತಿದ್ರು ಅಂದರೆ ವಿಷಯ ಸ್ವಲ್ಪ ಹಿಂದೆ ನೀರು ಬಾಟಲ್ ತುಂಬಿಸ್ಕೊಂಡು ನೀರು ಬಾಟಲ್ ಅಲ್ಲಿಗ ನೀರು ಬಾಟಲ್ ಈಗ ಸಜ್ಜನ ರಾಜಕಾರಣಿ ಹಾಗೂ 2 ಬಾರಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂಥ ನಮ್ಮ ಬರಗಾರರು ಆಗಿರುವಂಥ ಬೇರೆ ಸಾಹೇಬರು ಮಾತಾಡ್ತಾರೆ. ಪತ್ರಕರ್ತನಾಗಿ ಇವತ್ತು ನಮ್ಮನ್ನು ಮೀಟ್ ಮಾಡ್ತಾ ಇದ್ದಾರೆ. ನಾನು ಪತ್ರಿಕೆ ಕಿಡಿಯಲ್ಲಿ ಮಂತ್ಲಿ ಮ್ಯಾಗಝೈನ್ ಬರ್ತಾ ಇದೆ ಕಳೆದ 25 ವರ್ಷ. ಇವತ್ತು ರಾಜಕೀಯ ಕಲುಷಿತಗೊಳ್ತಾ ಇದೆ. ಗುಣಾತ್ಮಕವಾದ ಪ್ರಾತಿನಿಧ್ಯ ಶಾಸನ ಸಭೆಗಳಲ್ಲಿ ಅಗತ್ಯ ಇದೆ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ CN ಮಂಜುನಾಥ್ ಅಂತ ಹೃದಯವಂತ ಸ್ಪರ್ಧೆ ಮಾಡಿದ್ದ ಅಪರೂಪ. ಅವರನ್ನು ಗೆಲ್ಲಿಸೋದು ಕೂಡ ನಮ್ಮ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಅದರಲ್ಲೂ ಕೂಡ ವೈದ್ಯಕೀಯ ಸೇವೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡುವುದು, ಅನೇಕ ಪ್ರಶಸ್ತಿಗಳನ್ನು ಪಡ್ಕೊಂಡು ಹೋಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲರ ಹೃದಯವನ್ನು ಗೆದ್ದಂಥ ಒಬ್ಬ ಹೃದಯವಂತ. ಅವರ ಆಯ್ಕೆ ಅನಿವಾರ್ಯ ಅಂತ ಬಹುಶಃ ಸಮಾಜ ಒಪ್ಪುತ್ತೆ ಅಂತ ನಾನು ಭಾವಿಸ್ತೇನೆ. ನಾನು ಈಗಾಗಲೇ ಹೇಳಿದ್ದೇನೆ, ಎಲ್ಲಿ ಶಾಸನ ರಚನೆ ಆಗಬೇಕು ಅಲ್ಲಿ ಎಜುಕೇಟೆಡ್ಸ್ ಇರಬೇಕಾಗುತ್ತೆ ಮತ್ತು ವಿವಿಧ ರಂಗಗಳ ಪ್ರಾತಿನಿಧ್ಯ ಇರಬೇಕಾಗುತ್ತೆ. ಅದರಲ್ಲಿ ಕೂಡ ವೈದ್ಯಕೀಯ ತಮಗೆ ಗೊತ್ತಿದೆ, MBBS ಮಾಡಿರಲ್ಲ, ಆರೋಗ್ಯ ಮಂತ್ರಿ ಆಗಿರ್ತಾರೆ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ಅವರ ಆಯ್ಕೆ ಭಾಳ ಅಗತ್ಯ. ನಮ್ಮೆಲ್ಲ ಮತದಾರ ಬಂಧುಗಳಲ್ಲಿ, ಶಿಕ್ಷಣದ ಕ್ಷೇತ್ರದ ಬಂಧುಗಳಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ, ಇಂಥ ಒಬ್ಬ ಅಪರೂಪವಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕಳಿಸೋದ್ರ ಮುಖಾಂತರ ನಿಮ್ಮ ಮತಕ್ಕೆ ಒಂದು ಬೆಲೆ ನಿಮಗೆ ಒಂದು ಅರ್ಥಪೂರ್ಣವಾಗಲಿ ಅಂತೇಳಿ ಭಾವಿಸ್ತಾ ಮತ್ತೊಮ್ಮೆ ಮಂಜುನಾಥ್ ಅವರನ್ನು ಗೆಲ್ಲಿಸಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂಥ ಒಬ್ಬ ಗುಣಾತ್ಮಕವಾದ ಪ್ರಾತಿನಿಧ್ಯವನ್ನು ಶಾಸನ ಸಭೆ ಕಳಿಸೋ ಮುಖಾಂತರ ಒಂದು ಕರ್ನಾಟಕದಲ್ಲಿ ಹಿರಿಮೆಯನ್ನು ಮೆರೆಯೋಣ ಅಂತ ನಾನು ಮಾಡ್ಕೊಳ್ತೇನೆ. ಈಗ ನಮ್ಮ JDSನ ಮಹಿಳಾ ನಾಯಕಿಯಾಗಿರುವಂಥ ಕಾಮಾಕ್ಷಿಪಾಳ್ಯದ ಯಶೋಧಕ್ಕ ರಾಜನವರು 1-2 ನಿಮಿಷ ಮಾತಾಡಬೇಕು. ಎಲ್ಲರಿಗೂ ನಮಸ್ತೆ. ಈ ಚುನಾವಣಾ ಕ್ಷೇತ್ರದಲ್ಲಿ ಬಹುಮುಖ್ಯ ಪಾತ್ರ ವಹಿಸ್ತಕ್ಕಂಥ ಸಹೃದಯವಂತ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಬೂತ್ ಕಮಿಟಿಯ ಎಲ್ಲ ನಾಯಕರಲ್ಲಿ ನನ್ನ ಮನವಿ ಇಷ್ಟೇ, ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಮತದಾರರಲ್ಲಿ ಹಾಗೂ ಬೂತ್ ಕಮಿಟಿಯ ನಾಯಕರಲ್ಲಿ ಎಲ್ಲರಲ್ಲಿ ನನ್ನ ಒಂದು ಮನವಿ ಏನಂದರೆ, ಒಂದು ವ್ಯಕ್ತಿಯ ಹಿನ್ನೆಲೆ ಯಾವುದೇ ಕ್ಷೇತ್ರಕ್ಕೂ, ಯಾಕೆಂದರೆ ಒಂದು ವ್ಯಕ್ತಿ ಒಂದು ಜೀವನದಲ್ಲಿ ತನ್ನ ಮೌಲ್ಯಯುತವಾದ ಅರ್ಥವನ್ನು ತಿಳ್ಕೊಂಡಂಥ ವ್ಯಕ್ತಿ ಎಲ್ಲ ಕ್ಷೇತ್ರದಲ್ಲೂ ಮೌಲ್ಯಯುತವಾದ ಕೆಲಸಗಳನ್ನೇ ಅವ್ರು ಮಾಡೇ ಮಾಡ್ತಾರೆ. ಇಲ್ಲ ಆ ರೀತಿ ಯಾವ ಮೂಲೆಯಲ್ಲಿರೋ ಮುಂದೆ ಬದಲಾಗ್ತಾರೆ ಅನ್ನೋ ಒಂದು ದೃಷ್ಟಿ ಇದ್ದರೆ ಅಂಥವ್ರು ಯಾರು ರಾಜಕೀಯ ಕ್ಷೇತ್ರಕ್ಕೆ ಬರೋದಿಲ್ಲ, ಸೀದಾ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋಗಿ ಮಾರ್ಚಿಗಳಾಗಿ ಇನ್ನೇನೋ ಬೇರೆ ಗ್ರಂಥಗಳನ್ನ ಬರೀತಾರೆ. ಹಾಗಾಗಿ ಡಾಕ್ಟರ್ ಮಂಜುನಾಥ್ ಅಣ್ಣ ಅವರ ಹಿನ್ನೆಲೆಯನ್ನು ನೀವು ಗಮನಿಸಿ, ಅವರ ಕೌಟುಂಬಿಕ ಕ್ಷೇತ್ರ ಆಗಲಿ ಅಥವಾ ವೈದ್ಯಕೀಯ ಕ್ಷೇತ್ರ ಆಗಲಿ ಅಥವಾ ಸಾಮಾಜಿಕ ಕ್ಷೇತ್ರ ಆಗಲಿ ಯಾವುದೇ ಕ್ಷೇತ್ರದಲ್ಲಿ ಒಂದು ಮೌಲ್ಯಯುತವಾದ ಅವರ ಆತ್ಮಸಾಕ್ಷಿಗೆ ತಕ್ಕಂಥ ಎಲ್ಲ ಜನ ಮೆಚ್ಚುವಂಥ ಬಡಬಗ್ಗರಿಗೆ ಸುಮಾರು 75 ಲಕ್ಷ ಮೇಲ್ಪಟ್ಟು ಹೃದ್ರೋಗ
ಇರ್ತಕ್ಕಂಥ ದೀನದಲಿತರಿಗೆ ಅದರಲ್ಲೂ ಭಾಳ ಉಪಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ರಾಜ್ಯದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಭಾಳ ಅತ್ಯವಶ್ಯಕ ಇಂಥ ವ್ಯಕ್ತಿಗಳು. ಇದನ್ನು ಗಮನದಲ್ಲಿ ಇಟ್ಕೊಂಡು ನಿಮ್ಮೆಲ್ಲರ ಮಾಧ್ಯಮ ಮಿತ್ರರ ಸಹಕಾರ ಭಾಳ ಮುಖ್ಯ ಆಗ್ತದೆ ಇಲ್ಲಿ. ದಯವಿಟ್ಟು ವಾಲಂಟಿಯರ್ ಆಗಿ ಮುಂದೆ ಬಂದು ಆಲ್ರೆಡಿ ಅವರಾಗಲೇ ಗಟ್ಟಿ ಅಮಿತ್ ಶಾ ಮೋದಿಜಿ ಅವ್ರ ನೆರಳಿಗೆ ಹೋಗಿದ್ದಾರೆ ಅಂದರೆ ಮುಂದೆ ಖಂಡಿತ ಅವರು ಯಾವುದಾದ್ರು ಒಂದು ರೂಟನ್ನು ಹುಡುಕಿ ಜನಕ್ಕೆ ಒಳ್ಳೆಯದಂತೂ ಖಂಡಿತ ಮಾಡೇ ಮಾಡ್ತಾರೆ. ಆದರೆ ಈಗ ಅವರು ಸಂಸತ್ ಸದಸ್ಯರಾಗಿ ಅಧಿಕೃತವಾಗಿ ಒಂದು ಅವ್ರನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೂಲಕ ಇಲ್ಲಿ ಕರ್ನಾಟಕದ ಜನತೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ನನ್ನ ಎಲ್ಲ ಸಹೋದರ ಸಹೋದರಿ ಮತ ಬಾಂಧವರ ಎಲ್ಲರಲ್ಲೂ ನನ್ನ ಮನವಿ, ಖಂಡಿತ ಅವ್ರನ್ನ ಆರಿಸಿ ಒಂದು ಗಟ್ಟಿಯ ಬೇರ್ನಾಗಿ ಮಾಡಿಕೊಡಿ. ಯಾರಲ್ಲಿ ಬೂತ್ ಕಮಿಟಿಯಲ್ಲಿ ಇರ್ತಕ್ಕಂಥ ನಾಯಕರನ್ನೆಲ್ಲರನ್ನೂ ಮುಂದೆ ಮಂಜಣ್ಣ ಅವರು ಕರೆದು ಅವ್ರನ್ನೆಲ್ಲರೂ ಒಂದು ಸಮಾಜ ಗುರುತಿಸಿದಂಥ ಮಟ್ಟದಲ್ಲಿ ಅಭಿನಂದನೆಯನ್ನು ಖಂಡಿತ ಜವಾಬ್ದಾರಿಯನ್ನು ತಗೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೈಸೂರು ವಿಕಾಸ ವೇದಿಕೆಯ ಅಧ್ಯಕ್ಷಿಣಿಯಾದಂತಹ ಯಮುನಾ ದೇವಿಯವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ನಾವು ಬೆಳಗ್ಗೆನೆ ಬಂದು ನಿಮ್ಮನ್ನೆಲ್ಲ ನಿಮ್ಮ ಜೊತೆ ಮಾತಾಡಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಮಧ್ಯಾಹ್ನದ ಅವಧಿಗೆ ನಾವು ಬಂದಿದ್ದೀವಿ, ತುಂಬ ಸಂತೋಷ. ಈ ಏನು ಚುನಾವಣೆಯ ಪ್ರಚಾರದ ಕೊನೆ ದಿನ ಇವತ್ತು ನಾವು ನಿಮ್ಮನ್ನೆಲ್ಲ ಭೇಟಿ ಆಗ್ತಾ ಇದ್ದೀವಿ. ಮತ್ತೆ ಇವತ್ತು ತುಂಬ ಅಧಿಕೃತವಾಗಿ ಏನು ಹೇಳ್ಬೇಕಿರುತ್ತೋ ಅದನ್ನೆಲ್ಲ ಹೇಳಿ ಮುಗಿಸೋವಂಥ ಅವಕಾಶ ಇದು. ಹಾಗಾಗಿ ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗಾಗಲೇ ಬೇರೆಯವರಿಗೆ ಅವಕಾಶಗಳು ಸಿಕ್ಕಿರೋವಂಥದ್ದು, ಅದು ಬಿಟ್ಟು ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂಥ ಬೇರೆ ವ್ಯಕ್ತಿಗಳಿಗೆ ಒಂದು ಒಳ್ಳೊಳ್ಳೆ ಪಕ್ಷದವರು ಅವಕಾಶ ಕೊಟ್ಟಾಗ ಅವ್ರನ್ನ ಆಯ್ಕೆ ಮಾಡಬೇಕಾಗಿರುತ್ತೆ. ಮತದಾರ ಬಂಧುಗಳು ಮತದಾರ ಪ್ರಭುಗಳು ಇದನ್ನೆಲ್ಲ ಯೋಚನೆ ಮಾಡ್ಕೋಬೇಕು. ಯಾರಿಗಾದ್ರೂ ಒಂದು ಅವಕಾಶ ಸಿಕ್ಕಿದೆ, ಅವರು ಒಂದು ಒಳ್ಳೇದು ಮಾಡ್ತಾರೆ ಅಂತ ಅನ್ನೋದನ್ನ ಅವ್ರು ಗೊತ್ತು ಮಾಡಿ, ಮಂಜುನಾಥ್ ಅವ್ರ ಬಗ್ಗೆ ನಾವು ಯಾರು ಇಲ್ಲಿರೋರೋ ಇನ್ನೊಬ್ರೋ ಹೇಳೋ ಅಂಥದ್ದು ಏನಿಲ್ಲ. ಅವರೊಂದು ಸೂರ್ಯನ ಥರ ಪ್ರಕಾಶಮಾನವಾದಂಥ ವ್ಯಕ್ತಿ. ಅವ್ರು ಎಲ್ಲೋದ್ರೂ ಪ್ರಕಾಶಿಸ್ತಾರೆ ಅಂತೇಳಿ ಎಲ್ರಿಗೂ ಗೊತ್ತು. ಆದ್ದರಿಂದ ಅವ್ರಿಗೆ ಏನು ಬೆಂಗಳೂರಷ್ಟೇ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು, ಅದನ್ನ ಇಡೀ ದೇಶಕ್ಕೆ ಅವರು ಕೆಲಸ ಮಾಡೋಕ್ಕೆ ಅವಕಾಶ ಆಗೋವಂಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಇಲ್ಲಿರೋರು ವೇದಿಕೆಯಲ್ಲಿರೋರು ಎಲ್ಲರೂ ನಮ್ಮ ಸಂಘಟನೆಗಳ ಪರವಾಗಿ ಏನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಎಲ್ಲ ಮತದಾರರಿಗೂ ಮನವಿ ಮಾಡ್ತಾ ಇದ್ದೀವಿ. ಡಾಕ್ಟರ್ ಮಂಜುನಾಥ್ ಅವ್ರನ್ನ ಗೆಲ್ಲಿಸ್ಕೊಡ್ಬೇಕು, ಎಲ್ಲರೂ ಅವ್ರಿಗೆ ಮತ ಹಾಕ್ಕೊಡ್ಬೇಕು ಅಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಒಬ್ಬ ಪತ್ರಕರ್ತನಾಗಿ, ಸಾಮಾಜಿಕ ಹೋರಾಟಗಾರನಾಗಿ, ಸಾಮಾಜಿಕ ಬದ್ಧತೆ ಬಗ್ಗೆ ಚಿಂತನೆ ಮಾಡೋದನ್ನಾಗಿ ನಿಜವಾಗ್ಲೂ ಇವತ್ತಿನ ದಿನ ರಾಜಕೀಯ ಅಂದರೆ ಎಲ್ಲೋ ಒಂದು ಕಡೆ ನಾವೇ ಪತ್ರಕರ್ತರು ಬರಿತಾ ಹೋಗ್ತೀವಿ, ಮೌಲ್ಯಗಳನ್ನ ಕಳ್ಕೊತಾ ಇದ್ದೀವಿ, ಎಲ್ಲೋ ರಾಜಕಾರಣ ಮೌಲ್ಯಗಳನ್ನ ಕಳ್ಕೊತಾ ಇದೆ. ಎಲ್ಲ ವರ್ಗಕ್ಕೂ ತಂದೆ ಆದಂಥ ಒಂದು ವೈಯಕ್ತಿಕ ವರ್ಚಸ್ಸಿರುತ್ತೆ. ಆ ವರ್ಚಸ್ಸನ್ನು ಮೇಲ್ಪಂಕ್ತಿಗೆ ತರುವಂಥವನೇ ನಿಜವಾದ ನಾಯಕ ಅನ್ಸ್ಕೊತಾನೆ. ಒಬ್ಬ ವೈದ್ಯರಾಗಿ ತನ್ನ ಸೇವೆಯನ್ನು ತಮ್ಮ